बढ़ावा देने के लिए देश की बदलती आवश्यकताओं को ध्यान में रखकर क्रॉप पैटर्न को वैज्ञानिक तरीके से बदलने के लिए एमएसपी को और अधिक प्रभावी और पारदर्शी बनाने के लिए ऐसे सभी विषयों पर भविष्य को ध्यान में रखते हुए निर्णय लेने के लिए एक कमेटी का गठन किया जाएगा। इस कमेटी में केंद्र सरकार, राज्य सरकारों के प्रतिनिधि होंगे, किसान होंगे, कृषि वैज्ञानिक होंगे, कृषि अर्थशास्त्री होंगे। साथियों, हमारी सरकार किसानों के हित में काम करती रही है और आगे भी करती रहेगी। मैं गुरु गोविंद सिंह जी की भावना में अपनी बात समाप्त करूंगा। देहि शिवावर मोहे इहे, शुभ कर्मन ते कबहू न टरो। हे देवी, मुझे ये वर दीजिए कि मैं शुभ कर्म करने से कभी पीछे ना हटूं। जो किया किसानों के लिए किया, जो कर रहा हूं देश के लिए कर रहा हूं। आप सभी के आशीर्वाद से मैंने मेहनत में पहले भी कोई कमी नहीं की थी। आज मैं आपको विश्वास दिलाता हूं कि अब और ज्यादा मेहनत करूंगा ताकि आपके सपने साकार हो सके, देश के सपने साकार हो सके। आपका बहुत बहुत धन्यवाद। नमस्कार। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ್ರು. 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯಲಾಗಿದೆ. ರೈತರು ಪ್ರತಿಭಟನೆಯನ್ನ ಅಂತ್ಯಗೊಳಿಸಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನವಿಯನ್ನ ಮಾಡಿದ್ದಾರೆ. 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ರು. ನಿಮಗೂ ಕೂಡ ಗೊತ್ತಿದೆ ದೆಹಲಿಯಲ್ಲಿ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಿರಂತರವಾಗಿ ನಡೀತಾನೆ ಇದೆ ಅಂತ. ಅದರ ಜೊತೆಗೆ ಭಾರತ್ ಬಂದ್ಗೆಲ್ಲ ಕರೆಯನ್ನು ನೀಡಲಾಗಿತ್ತು. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯುವವರೆಗೂ ಕೂಡ ನಿರಂತರವಾಗಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅಂತಾನೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ರೈತರು. ದೇಶದಾದ್ಯಂತ ರೈತರು ಈ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಫೈನಲಿ ಕೇಂದ್ರ ಸರ್ಕಾರ ರೈತರ ಆಕ್ರೋಶಕ್ಕೆ ಮಣಿದಿದೆ. ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದಿದ್ದಾರೆ. ಹೋರಾಟಗಾರರು ವಾಪಸ್ ಮನೆಗೆ ತೆರಳಲಿಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಹೊಸ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪ್ರಧಾನಮಂತ್ರಿಗಳೇ ಘೋಷಣೆಯನ್ನ ಮಾಡಿದ್ದಾರೆ. ಆ 3 ಕೃಷಿ ಕಾಯ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಸಾಕಷ್ಟು ಜನ ರೈತರು ತಮ್ಮ ಪ್ರಾಣವನ್ನ ಕೂಡ ತೆತ್ತಿದ್ರು. ಆ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಲೇಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ. ಅದರಲ್ಲೂ ಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದ ರೈತರಂತೂ ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೆ ಬಂದಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ಲಿಕ್ಕೆ ನಮ್ಮ ಜೊತೆ MLC ಆಗಿರುವಂತ ತೇಜಸ್ವಿನಿ ಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಕೃಷಿ ಕಾಯ್ದೆಗಳನ್ನ ಈಗ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ. ನಿಮ್ ಫಸ್ಟ್ ರಿಯಾಕ್ಷನ್ ಏನಿದಕ್ಕೆ? ನೋಡಿ, ಮೋದಿಜಿ ಅವರು ಒಂದು ಹೊಸ ಭಾರತ, ಒಂದು ಈ ದೇಶದ ರೈತರಿಗೆ ತುಂಬಾ ಶಕ್ತಿ ತುಂಬಬೇಕು ಅನ್ನುವ ದೊಡ್ಡ ಕನಸಿನೊಟ್ಟಿಗೆ, ದೊಡ್ಡ ಒಂದು ಬದ್ಧತೆಯೊಟ್ಟಿಗೆ, ಅವರ ಬಗೆಗಿನ ಕಾಳಜಿಯೊಟ್ಟಿಗೆ ಈ ಒಂದು ಕಾನೂನುಗಳನ್ನ ತಂದಿದ್ರು. ಕೃಷಿ ಕ್ಷೇತ್ರದಲ್ಲಿ ರೈತನಿಗೆ ಮಧ್ಯವರ್ತಿಗಳ ಕಾಟ ಇರಬಾರ್ದು, ಅವರ ಬೆಳೆಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕು ಮತ್ತು ಅವರ ಉತ್ಪನ್ನವನ್ನ ಯಾರಿಗೂ ಬೇಕಾದ್ರೂ ಒಂದು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರುವಂತಹ ಒಂದು ಅವಕಾಶ, ಸ್ವಾತಂತ್ರ್ಯವನ್ನ ಅವ್ರಿಗೆ ಕೊಡ್ಬೇಕು ಅನ್ನುವ ಸದುದ್ದೇಶದಿಂದ ಈ ಕಾನೂನುಗಳನ್ನ ತಂದಿದ್ವಿ. ಹಾಗೇನೆ ರೈತರಿಗೆ ಒಂದಷ್ಟು ಜನ ಮಿಸ್ಲೀಡ್ ಮಾಡಿ ಅವರನ್ನ ಇದರ ಬಗ್ಗೆ ಒಂದು ಹೋರಾಟಕ್ಕೆ ತಿರುಗಿಸಿದಾಗಲೂ ಕೂಡ ಕಳೆದ 1 ವರ್ಷದಿಂದ ಅವರನ್ನ ಮನವೊಲಿಸುವಂತಹ, ಅವರಿಗೆ ಮನವರಿಕೆ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ಹಲವಾರು ಬಾರಿ
ಏನು ನಮ್ಮ ಕೃಷಿ ಸಚಿವರು ಮಾತುಕತೆ ನಡೆಸುವ ಮೂಲಕ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈ ಒಂದು ಮುಗ್ಧ ರೈತರನ್ನ ಇನ್ನು ನಾವು ಮನವೊಲಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅಥವಾ ಅವ್ರಿಗೇನೋ ಒಂದು ರೀತಿಯ ಅನುಮಾನ, ಇದರಿಂದ ತೊಂದರೆ ಆಗತ್ತೇನೋ ಅನ್ನುವಂತಹ ಅನುಮಾನ ಅವ್ರಿಗಿರೋದ್ರಿಂದ, ಹಾಗೇನೆ ಅವರು ಕೇಂದ್ರದ ಜೊತೆ ಇದನ್ನು ವಾಪಸ್ ಪಡಿಬೇಕು ಅನ್ನುವಂತಹ ಬೇಡಿಕೆಗೆ ಹಠಮಾರಿತನದಿಂದ ಜೋತು ಬಿದ್ದಿದ್ರಿಂದ ಇವತ್ತು ಮೋದಿಜಿಯವರು ಯಾವುದೇ ಪ್ರತಿಷ್ಠೆಯನ್ನ ಇಟ್ಟುಕೊಳ್ಳದೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ದೇಶದ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದನ್ನು ವಾಪಸ್ ಪಡೆಯುವಂತಹ ಒಂದು ತುಂಬಾ ದುಃಖಕರವಾದಂತಹ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಎಲ್ಲೊಂದ್ ಕಡೆ ಕೇಂದ್ರ ಸರ್ಕಾರ ಏನಾದ್ರೂ ಫೇಲ್ಯೂರ್ ಆಯ್ತಾ ರೈತರ ಮನವೊಲಿಸುವಂತ ನಿಟ್ಟಿನಲ್ಲಿ? ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾವು ಇದನ್ನ ವಾಪಸ್ ಪಡೆಯೋದಿಲ್ಲ, ರೈತರನ್ನ ಮನವೊಲಿಸ್ತೀವಿ. ಆಮೇಲೆ ಪ್ರತಿಭಟನೆ ಮಾಡ್ತಾ ಇರುವಂತವ್ರು ಕಾಂಗ್ರೆಸ್ ಕುಮ್ಮಕ್ಕನ್ನ ಕೊಡ್ತಾ ಇರುವಂತ ರೈತರು ಅನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ನಿಜವಾದಂತ ರೈತರು ಹೊಲ ಗದ್ದೆಗಳಲ್ಲಿ, ತೋಟಗಳಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಅಂತ ಸಾಕಷ್ಟು ಜನ ಬಿಜೆಪಿ ನಾಯಕರುಗಳು ಮಾತನಾಡ್ತಿದ್ರು. ಯಾರೋ ಮಾತಾಡಿದ್ದಕ್ಕಿಂತ ಮುಖ್ಯ ಈಗ ಪ್ರಧಾನಿಗಳು ಏನ್ ಹೇಳಿದ್ದಾರೆ ಅನ್ನೋದ್ರ ಮೇಲೆ ನೀವು ಚರ್ಚೆ ಮಾಡ್ತಾ ಇದ್ದೀವಿ. ಫೈಲ್ಯೂರ್ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಫೈಲ್ಯೂರ್ ಅನ್ನೋದೇನಂದ್ರೆ 49 ಅಂದ್ರೆ ಫೈಲ್ಯೂರು, 51 ಅಂದ್ರೆ ಸಕ್ಸಸ್ ಅಂತ ಆಗತ್ತೆ. ಅಂದ್ರೆ ಬಹುಮತ ಅಂತ ನಾವು ಕರಿಬಹುದು. ಆ ಹಿನ್ನೆಲೆಯಲ್ಲಿ ಈ ದೇಶದ ಬಹುದೊಡ್ಡ ರೈತ ಸಂಘಟನೆಗಳು ಮತ್ತು ಮುಖ್ಯವಾಗಿ ನೋಡಿ, ದೆಹಲಿಗೆ ಬರುವಂತಹ ಹೆದ್ದಾರಿಯನ್ನೇ ತಡೆಗಟ್ಟಿ ಒಂದು ಸ್ಟ್ರೈಕ್ ಮಾಡಿದ್ರು. ಇಷ್ಟು ಸುದೀರ್ಘವಾಗಿ ಎಷ್ಟು ಲಕ್ಷಾಂತರ ಜನರಿಗೆ ತೊಂದರೆ ಆಯ್ತು ಅಂತ ತಮಗ್ ಗೊತ್ತಿದೆ. ಇದೆಲ್ಲವನ್ನು ನಾವು ಸಹಿಸಿಕೊಂಡು ಸಮಾಧಾನವಾಗಿನೇ ಅವರನ್ನ ಮಾತುಕತೆಯ ಮೂಲಕ ಮನವೊಲಿಸುವ ಕೆಲಸವನ್ನ ನಾವು ಮಾಡಿದ್ದೀವಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಮೋದಿಜಿಯವರು ಯಾವತ್ತೂ ಅಹಂಕಾರ ಪ್ರತಿಷ್ಠೆಯನ್ನ ಇಟ್ಕೊಂಡಂತವ್ರಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಮಾಡ್ತಿದ್ದ ಹಾಗೆ ತುಂಬಾ ಜನ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಪಂಜಾಬ್, ಉತ್ತರ ಪ್ರದೇಶ ಎಲೆಕ್ಷನ್ ಎಲ್ಲ ಇರುವಂತ ಕಾರಣಕ್ಕೋಸ್ಕರ ಈ ಒಂದು ಕಾಯ್ದೆಗಳನ್ನ ದಿಢೀರ್ ಅಂತ ವಾಪಸ್ ಪಡೆಯಲಾಯ್ತು ಅಂತ. ಏನಾದ್ರೂ ಇರ್ಲಿ, ಕಾರಣ ಏನಾದ್ರೂ ಇರ್ಲಿ, ಅಂತಿಮವಾಗಿ ಒಂದೊಂದು ಬ್ಯಾಲೆಟ್ ಅನ್ನ ಕೊಡ್ತಕ್ಕಂಥವ್ರು ವ್ಯಕ್ತಿಗಳು. ಈಗ ತಾವೇ ಹೇಳ್ತಾ ಇದೀರಿ, 1 ವರ್ಷದಿಂದ ಅವ್ರು ಮನವೊಲಿಸೋದಕ್ ಸಾಧ್ಯ ಆಗ್ಲಿಲ್ಲ. ಹಾಗಿದ್ರೆ ಉತ್ತರ ಪ್ರದೇಶ, ಪಂಜಾಬ್ ಅಲ್ಲಿ ಪ್ರತಿಯೊಬ್ಬ ಮತದಾರರು ಇದನ್ನ ನೋಡಿ ನೋಡಿ ವೋಟ್ ಹಾಕ್ತಾರೆ ಅಂತ ಏನಲ್ಲ. ಅನೇಕ ಸಾರಿ ಒಳ್ಳೊಳ್ಳೆಯ ಕೆಲಸ ಮಾಡಿದ ಸರ್ಕಾರಗಳು, ವ್ಯಕ್ತಿಗಳು ಸೋತಿರೋದನ್ನ ನಾವು ಕಂಡಿದ್ದೇವೆ. ಅದು ಅವರ ಪರಮೋಚ್ಚ ಅಧಿಕಾರ, ಮತದಾನ ಅಂತಕ್ಕಂಥದ್ದು. ನಾನು ಅದಕ್ಕೆ ಲಿಂಕ್ ಮಾಡೋದಿಲ್ಲ. ಮತ್ತೆ ಮೋದಿ ಅವರು ಜನತೆಯ ಹೃದಯದ ಭಾಷೆಯನ್ನ ಕೇಳ್ತಾರೆ, ಭಾವನೆಗಳನ್ನ ಪರಿಗಣಿಸ್ತಾರೆ ಅಂತೇಳಿ ಅವ್ರು ಅಂದುಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದಕ್ಕಿಂತ ಉತ್ತಮವಾದ ಬದಲಾವಣೆ ಮತ್ತೇನಿದೆ? ನಾವು ಒಂದೊಳ್ಳೆ ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है. इस महीने के अंत में शुरू होने जा रहे संसद सत्र में, इसी महीने में हम तीनों कृषि कानूनों को रिपील करने की संवैधानिक प्रक्रिया को पूरा कर देंगे. साथियों, मैं आज अपने सभी आंदोलनरत किसान साथियों से आग्रह कर रहा हूं, आज गुरु पर्व का पवित्र दिन है. अब आप अपने अपने घर लौटे, अपने खेत में लौटे, अपने परिवार के बीच लौटे. आइए एक नई शुरुआत करते हैं, नए सिरे से आगे बढ़ते हैं. साथियों, आज ही सरकार ने कृषि क्षेत्र से जुड़ा एक और अहम फैसला लिया है. ಮತ್ತಷ್ಟು ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ರೈತರ ಹೋರಾಟಕ್ಕೆ ಮಣಿದಿದೆ ಕೇಂದ್ರ ಸರ್ಕಾರ. ಹೊಸ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದಿರುವಂತದ್ದು. ಇದರ ಬಗ್ಗೆ ಅಧಿಕೃತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಘೋಷಣೆ ಮಾಡಿದ್ರು. ನಿರಂತರವಾಗಿ ಹೋರಾಟ ನಡೀತಾ ಇತ್ತು.
ಈ ಕೃಷಿ ಕಾಯ್ದೆಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗ್ತಿದ್ದ ಹಾಗೆ ಆ 3 ಕೃಷಿ ಕಾಯ್ದೆಗಳನ್ನ ಈಗ ಕೇಂದ್ರ ಸರ್ಕಾರ ವಾಪಸ್ ಪಡೆಯೋದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಘೋಷಣೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣ ಸೇರಿದಂತೆ ಉತ್ತರ ಪ್ರದೇಶದ ರೈತರು ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು. ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಕೂಡ. ಬರೀ ಆ ರಾಜ್ಯದ ರೈತರು ಮಾತ್ರ ಅಲ್ಲ, ದೇಶದಾದ್ಯಂತ ರೈತ ಪರ ಸಂಘಟನೆಗಳೆಲ್ಲರೂ ಕೂಡ ಹೋರಾಟಕ್ಕೆ ಇಳಿದಿದ್ರು, ಹೋರಾಟವನ್ನ ಮಾಡ್ತಾ ಇದ್ರು. ಭಾರತ ಬಂದ್ಗೆಲ್ಲ ಕರೆಯನ್ನ ನೀಡಲಾಗಿತ್ತು. ಕರ್ನಾಟಕದಲ್ಲೂ ಕೂಡ ಗಮನಿಸಿದ್ರ ಭಾರತ ಬಂಧು, ಕರ್ನಾಟಕ ಬಂಧು, ರೈತರೆಲ್ಲ ಯಾವ ರೀತಿಯಾಗಿ ಚಳವಳಿಯನ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ. आज मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है. इस महीने के अंत में शुरू होने जा रहे संसद सत्र में, इसी महीने में हम तीनों कृषि कानूनों को रिपील करने की संवैधानिक प्रक्रिया को पूरा कर देंगे. साथियों, मैं आज अपने सभी आंदोलनरत किसान साथियों से आग्रह कर रहा हूं. आज गुरु पर्व का पवित्र दिन है. अब आप अपने अपने घर लौटे, अपने खेत में लौटे, अपने परिवार के बीच लौटे. आइए एक नई शुरुआत करते हैं, नए सिरे से आगे बढ़ते हैं. साथियों, आज ही सरकार ने कृषि क्षेत्र से जुड़ा एक और अहम फैसला लिया है. आज मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है. इस महीने के अंत में शुरू होने जा रहे संसद सत्र में, इसी महीने में हम तीनों कृषि कानूनों को रिपील करने की संवैधानिक प्रक्रिया को पूरा कर देंगे. साथियों, मैं आज अपने सभी आंदोलनरत किसान साथियों से आग्रह कर रहा हूं. आज गुरु पर्व का पवित्र दिन है. अब आप अपने अपने घर लौटे, अपने खेत में लौटे, अपने परिवार के बीच लौटे. आइए एक नई शुरुआत करते हैं, नए सिरे से आगे बढ़ते हैं. साथियों, आज ही सरकार ने कृषि क्षेत्र से जुड़ा एक और अहम फैसला लिया है. आज मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है. इस महीने के अंत में शुरू होने जा रहे संसद सत्र में, इसी महीने में हम तीनों कृषि कानूनों को रिपील करने की संवैधानिक प्रक्रिया को पूरा कर देंगे. साथियों, मैं आज अपने सभी आंदोलनरत किसान साथियों से आग्रह कर रहा हूं. आज गुरु पर्व का पवित्र दिन है. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪ್ರಿಯಾಂಕ ಖರ್ಗೆ ಅವರು, ಮಾಜಿ ಸಚಿವರು, ಶಾಸಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಬೆಳಗ್ಗೆನೆ ಖುಷಿ ವಿಚಾರ, 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯಲಿಕ್ಕೆ ನಿರ್ಧಾರ ಮಾಡಿ ಅಧಿಕೃತ ಘೋಷಣೆ ಮಾಡಿದ್ರು ಪ್ರಧಾನಮಂತ್ರಿಗಳು. ನಿಮ್ ಫಸ್ಟ್ ರಿಯಾಕ್ಷನ್? ಪ್ರಧಾನಮಂತ್ರಿಯವರು ಇವಾಗ ಘೋಷಣೆ ಅಂತ ಏನೋ ಮಾಡಿದ್ದಾರೆ, ನಮ್ಮ ಏನೋ ಮಾಧ್ಯಮ ಮೂಲಕ ತಿಳಿತು. ಆದ್ರೆ ಈ ಆರ್ಡರ್ ಬರೋ ತನಕ ನಾವು ಕಾದ್ ನೋಡ್ಬೇಕಾಗ್ತದೆ, ಯಾವ ರೀತಿ ಯಾವ ಲಾಸ್ ನ ಹೇಗೆ ವಿಡ್ರಾ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು. ಯಾಕಂದ್ರೆ ಈ ಸರ್ಕಾರದಲ್ಲಿ ಹೇಳೋದೊಂದು ಮಾಡೋದೊಂದು ಮುಂಚೆಯಿಂದಾನು ನಡೀತಾ ಇದೆ. ಬಟ್ ಕೊನೆಗೂ
ರೈತರ ಹೋರಾಟದ ಕೂಗು ಅವ್ರ ಕಿವಿ ತನಕ ಬಿತ್ತಲ್ಲ, ಅದು ಸಂತೋಷದ ವಿಷಯ. ಆದ್ರೆ ಇನ್ನ ಅದು ಫೈನಲ್ ಆರ್ಡರ್ ಅಲ್ಲಿ ಯಾವ ಕಾಯ್ದೆಗಳು ಏನೇನ್ ರೂಲ್ಸ್ ಗಳು ತರ್ತಾರೆ ಅಥವಾ ಅದನ್ನೇ ಸ್ವಲ್ಪ ತಿರ್ಚಿ ಮುರ್ಚಿ ಹಾಕ್ತಾರ ಅಂತ ನೋಡ್ಬೇಕಾಗಿದೆ. ಬಟ್ ಇವರು ನಾವು ಯಾವ ರೀತಿ ನಾವು ಖಂಡಿತ ಯಥಾವತ್ತಾವೆಲ್ಲ ವಾಪಸ್ ತಗೋತಾ ಇದೀವಿ ಅಂದ್ರೆ ಸಂತೋಷದ ವಿಷಯ. ಯಾವ ಕಾರಣಕ್ಕೆ ಅಂತ ನಿಮ್ಮ ಅಸಂಪ್ಷನ್? ನೋಡಿ, ಒಂದನೇದು ಇದು ವ್ಯಾಪಕವಾಗಿ ಹರಡ್ತಾ ಇದೆ ಈ ಪ್ರತಿಭಟನೆ. ಆಮೇಲೆ ಬಹಳ ದಿಟ್ಟವಾಗಿ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ ರೈತರು. ಇವರು ಕೇಂದ್ರ ಸರ್ಕಾರದವರು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅವರಿಗೆ ಖಾಲಿಸ್ತಾನಿಗಳಂದ್ರು, ದೇಶದ್ರೋಹಿಗಳಂದ್ರು, ಬಹಳ ಹಣೆಪಟ್ಟುಗಳನ್ನ ಕಟ್ಟಿದ್ರು, ಬಹಳಷ್ಟು ಕಡೆ ಏನು ಹಿಂಸಾಚಾರ ಕೂಡ ಮಾಡಿದ್ರು. ಆದ್ರೂ ಕೂಡ ಅವರು ಜರುಗಿಲ್ಲ. ಮತ್ತೆ ಎಲ್ಲೋ ಒಂದ್ ಕಡೆ ರೈತರ ಹೋರಾಟ ಇದು ವ್ಯಾಪಕವಾಗಿ ಹರಡ್ತಾ ಇದೆ, ಇದು ಅವ್ರಿಗೆ ಕೆಟ್ಟ ಹೆಸರು ತರ್ತಾ ಇದೆ ಅಂತ ಒಂದೇ ಉದ್ದೇಶಕ್ಕೆ ಇವತ್ತು ವಾಪಸ್ ಬಂದಿರೋದು ಹೊರತು ಬೇರೆ ಯಾವ್ದು ಉದ್ದೇಶ ನಂಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಪಂಜಾಬ್ ನಲ್ಲಿ ಎಲೆಕ್ಷನ್ ಇದೆ. ಒಂದ್ ಕಡೆ ಅವ್ರದ್ದು ಹಿತಾಸಕ್ತಿ ಏನೋ ಚುನಾವಣೆ ಗೆಲ್ಬೇಕಂತ ವಾಪಸ್ ತಗೋತಾ ಇದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾಕಷ್ಟು ಪ್ರಯತ್ನ ಪಟ್ರು, ಯಾವುದೇ ಕಾರಣಕ್ಕೂ ಯಾವುದೇ ಹೋರಾಟಕ್ಕೆ ಮಣಿಯೋದಿಲ್ಲ. ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪ್ರೇರಿತ ಪ್ರತಿಭಟನೆಗಳು ಇವು, ಕಾಂಗ್ರೆಸ್ ಅವರು ತುಂಬಾ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಬಂದಿದ್ವು ಸ್ಟಾರ್ಟಿಂಗ್. ನಿಮ್ಗೂ ಕೂಡ ಯಾವುದೇ ವರ್ಗದ ಜನರಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ಕಾಂಗ್ರೆಸ್ ಅದು ಬೆನ್ನೆಲುವಾಗಿ ನಿಲ್ಲುತ್ತೆ. ರೈತರ ಹೋರಾಟದಲ್ಲೂ ಕೂಡ ಕಾಂಗ್ರೆಸ್ ಅವರಿಗೆ ಸಾಕಷ್ಟು ಸಹಕಾರ ಮಾಡಿದಾಗ ಕೂಡ ಬಹಳ ಸ್ಪಷ್ಟವಾಗಿ ರೈತರು ಏನ್ ಹೇಳಿದ್ರು, ನಾವು ಇದನ್ನ ಯಾವುದೇ ಪಕ್ಷದ ವತಿಯಿಂದ ನಾವು ಮಾಡೋದಿಲ್ಲ, ನೀವೇನ್ ಸಹಾಯ ಮಾಡ್ತೀರಾ ಅದು ಬೇಕಾದ್ರೆ ನೀವು ಹೊರಗೆ ನಿಂತು ಮಾಡಿ, ನಾವು ಆದ್ರೆ ಇದು ರೈತರ ಪರವಾಗಿ ಇದೆ, ನಾವು ರೈತರೇ ನಾವು ನಿಂತು ಮಾಡ್ತೀವಿ ಅಂತ ಹೇಳಿದ್ದು ನಿಜ ಇದೆ. ಆಮೇಲೆ ಇದು ನಾವು ಬರೇ ಈಗ ಕಾರ್ಮಿಕ ವರ್ಗದವರಿಗೂ ಅವರು ಹೋರಾಟ ಮಾಡ್ತಾ ಇದ್ರೆ ಅದ್ರ ಪರವಾಗೂ ನಿಂತಿದೀವಲ್ವ ನಾವು. ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ, ಯಾವುದೇ ವರ್ಗಕ್ಕೆ ಅನ್ಯಾಯ ಆದ್ರೂ ಕಾಂಗ್ರೆಸ್ ಪಕ್ಷ ಅವ್ರ ಪರವಾಗಿ ನಿಲ್ಲುತ್ತೆ. ವಿ ಆರ್ ಫಾರ್ ದ ಕಾನ್ಸ್ಟಿಟ್ಯೂಷನ್. ಈ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಈ ಕೃಷಿ ಕಾಯ್ದೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೂ ಕೂಡ ಒಂದು ಅಸ್ತ್ರವಾಗಿತ್ತು. ಇದು ಪದೇ ಪದೇ ಅಸ್ತ್ರವಾಗೋದ್ರ ಜೊತೆಗೆ ತೈಲ ಬೆಲೆ ಏರಿಕೆಗಳು ಕೂಡ ಅಸ್ತ್ರವಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ಇದೇ ಒಂದು ಪ್ರಮುಖ ಅಸ್ತ್ರವಾಗೋದ್ರ ಜೊತೆಗೆ ಜನರ ಮನಸ್ಸಲ್ಲೂ ಕೂಡ ಬೇರಿರ್ತಾ ಇತ್ತು ಈ ಸಂದರ್ಭದಲ್ಲಿ. ನೋಡಿ, ಅಸ್ತ್ರಕ್ಕಿಂತ ಇದು ಕಾಯ್ದೆ, ಈ ಕಪ್ಪು ಕಾಯ್ದೆಗಳೇನಿದೆ ಇದು ರೈತರಿಗೆ ಮಾರಕವಾಗ್ತಾ ಇತ್ತು. ಇದರಿಂದ ಯಾರಿಗೂ ಏನು ಫಾಯ್ದಾ ಆಗ್ತಾ ಇರಲಿಲ್ಲ. ಮತ್ತೆ ಇದರಲ್ಲಿ ಕಾರ್ಪೊರೇಟ್ ಅವರಿಗೆ ಹೆಚ್ಚು ಲಾಭ ಇರೋದು, ಅನ್ನದಾತನಿಗೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ್ರು. ಅದರ ಜೊತೆಗೆ ಮಹತ್ವದ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅದು 3 ಹೊಸ ಕೃಷಿ ಕಾಯ್ದೆಗಳು ಏನಿದ್ವು, ತಿದ್ದುಪಡಿಯನ್ನು ಏನ್ ಮಾಡಲಾಗಿತ್ತು ಅದನ್ನ ವಾಪಸ್ ಪಡೆಯಲಾಗಿದೆ. ಅದನ್ನ ಅಧಿಕೃತವಾಗಿ ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡಿದ್ರು. 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದಿದೆ ಕೇಂದ್ರ ಸರ್ಕಾರ. ರೈತರ ನಿರಂತರ ಹೋರಾಟಕ್ಕೆ ಮಣಿದಿದೆ ಕೇಂದ್ರ ಸರ್ಕಾರ. ಪ್ರಧಾನಮಂತ್ರಿಗಳು ಹೇಳಿದ್ರು, ರೈತರು ಮನೆಗೆ ವಾಪಸ್ ಹೋಗಿ ನಾವು 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತಾ ಇದ್ದೇವೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕೃಷಿ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಪಡಿಲೇಬೇಕು ಅನ್ನುವಂಥ ವಿಚಾರದ ಬಗ್ಗೆ ನಿರಂತರವಾಗಿ ದೇಶದಾದ್ಯಂತ ಹೋರಾಟ ನಡೀತಾ ಇತ್ತು. आज मैं आपको, पूरे देश को ये बताने आया हूं कि हमने 3 कृषि कानूनों को वापस लेने का, रिपील करने का निर्णय लिया है. इस महीने के अंत में शुरू होने जा रहे संसद सत्र में, इसी महीने में हम 3 कृषि कानूनों को रिपील करने की संवैधानिक प्रक्रिया को पूरा कर देंगे. साथियों, मैं आज
अपने सभी आंदोलनरत किसान साथियों से आग्रह कर रहा हूं, आज गुरु पर्व का पवित्र दिन है। ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೈತ ನಾಯಕರಾಗಿರುವಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್, ಬೆಳಗ್ಗೆನೆ ತುಂಬಾ ಖುಷಿಯ ವಿಚಾರ ನೋಡ್ತಾ ಇದ್ದೀರಾ. ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಕೇಂದ್ರ ಸರ್ಕಾರನೇ ಅಧಿಕೃತವಾಗಿ ಘೋಷಣೆ ಮಾಡಿದೆ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತಾ ಇದ್ದೇವೆ ಅಂತ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಸರ್? ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಧನ್ಯವಾದವನ್ನ ಹೇಳ್ತೇನೆ. ಜೊತೆಗೆ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದದ್ದಕ್ಕೆ, ಇದರಿಂದ ಏನು ಕೃಷಿ ವಲಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತಾ ಇತ್ತು ಅದನ್ನ ತಡೆಯೋ ದಿಕ್ಕಿನಲ್ಲಿ ತಗೊಂಡಂತ ನಿರ್ಧಾರವನ್ನ ಮೊದಲನೇದಾಗಿ ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ. ನಿಮ್ಮ ನಿರಂತರ ಹೋರಾಟ ಇತ್ತು. ಭಾರತ್ ಬಂದ್ಗೆ ಕರೆಯನ್ನ ಕೊಡ್ಲಾಗಿತ್ತು, ಕರ್ನಾಟಕ ಬಂದ್ ಅನ್ನ ಕೂಡ ಮಾಡಿದ್ರಿ, ನಿರಂತರವಾಗಿ ರಾಜ್ಯದಲ್ಲಿ ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ, ಧರಣಿಯನ್ನ ಮಾಡ್ತಾ ಇದ್ರಿ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾಯ್ದೆಗಳನ್ನ ಜಾರಿ ಮಾಡಬಾರ್ದು ಅನ್ನುವಂತ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರಿ. ವಿಧಾನಸೌಧದ ಮುತ್ತಿಗೆ ಎಲ್ಲ ಹಾಕಿದ್ರಿ. ಅಧಿವೇಶನದ ಸಂದರ್ಭದಲ್ಲೂ ಕೂಡ ಆ ಟೈಮ್ನಲ್ಲಿ ಆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿದ್ರಿ. ಫೈನಲಿ ರೈತರ ಹೋರಾಟಕ್ಕೆ ಮಣಿತು ಅನ್ನುವಂತ ಒಂದು ಖುಷಿ ಈಗ. ಹೌದು, ಯಾಕೆಂದ್ರೆ ದೇಶದ ಬಹುಸಂಖ್ಯಾತರು ರೈತಾಪಿ ಜನ ಇರೋ ಕಾರಣಕ್ಕೆ ಅವ್ರ ಜೊತೆ ಚರ್ಚಿಸದೆ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೊಳಿಸಿದಂತ ಕಾನೂನು ಏನಿದೆ ಇದು ಅನ್ಡೆಮೊಕ್ರಾಟಿಕ್ ಆಗಿತ್ತು ಮತ್ತು ರೈತರಿಗೆ ವಿರುದ್ಧವಾಗಿ ಈ ಕಾಯ್ದೆ ಕೆಲಸ ಮಾಡ್ತಾ ಇತ್ತು. ಆ ಕಾರಣಕ್ಕೆ ಈ ಕಾನೂನನ್ನ ವಾಪಸ್ ಪಡೆದ್ರೆ ಮಾತ್ರನೇ ರೈತರು ಬದುಕಲಿಕ್ಕೆ ಸಾಧ್ಯ, ರೈತರ ಹಳ್ಳಿಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆ ಕಾರಣಕ್ಕೆ ಈ ಕಾನೂನನ್ನ ವಾಪಸ್ ಪಡಿಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಒತ್ತಾಸೆ ಆಗಿತ್ತು. ಆ ದಿಕ್ಕಿನಲ್ಲಿ ಈಗೇನು 26ನೇ ತಾರೀಕಿಗೆ 1 ವರ್ಷ ತುಂಬುತ್ತಾ ಇತ್ತು. ಆ ಕಾರಣಕ್ಕೆ ದೇಶಾದ್ಯಂತ ಎಲ್ಲಾ ಹೆದ್ದಾರಿಗಳಲ್ಲಿ ಹೆದ್ದಾರಿ ಬಂದ್ ಚಳವಳಿಯನ್ನ ಕರೆ ಕೊಟ್ಟಿದ್ವಿ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡ್ತೇನೆ. ರಾಜ್ಯದಲ್ಲಿ ತಂದಿರತಕ್ಕಂತ ಏನು ಕಾನೂನುಗಳಿದೆ, ಭೂ ಸುಧಾರಣಾ ಕಾಯ್ದೆ ಮತ್ತು APMC ಕಾಯ್ದೆ, ಬೈಪಾಸ್ ಬಿಲ್ ಮತ್ತು ಏನು ಭೂ ಸ್ವಾಧೀನ ಕಾಯ್ದೆ, ಏನು ಇದೆಲ್ಲದನ್ನು ಕೂಡ ತಾವು ರದ್ದು ಮಾಡೋದ್ರ ಮೂಲಕ ಕರ್ನಾಟಕದ ರೈತರಿಗೆ ಗೌರವವನ್ನ ತಂದು ಕೊಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ. ಈ ಹೋರಾಟದ ಕಿಚ್ಚು ಯಾವ ಮಟ್ಟಿಗಿತ್ತು ಅಂದ್ರೆ, ಅದರಲ್ಲಿ ಸ್ಪೆಷಲ್ ನೀವೆಲ್ಲರೂ ಕೂಡ ಹೋಗಿ ಭಾಗಿಯಾಗಿದ್ದಂಥವ್ರು, ದೆಹಲಿಗೂ ಕೂಡ ಹೋಗಿದ್ರಿ, ಅಲ್ಲೂ ಕೂಡ ಭಾಗಿಯಾಗಿದ್ರಿ. ನಿರಂತರವಾಗಿ ಅವರು ಚಳಿ, ಮಳೆ, ಬಿಸಿಲು ಯಾವುದನ್ನೂ ಕೂಡ ಲೆಕ್ಕಿಸಿರ್ಲಿಲ್ಲ. ಅದರ ಜೊತೆಗೆ ಸಾಕಷ್ಟು ಜನ ರೈತರು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಬಿಟ್ರು ಈ ರೈತರ ಕಾಯ್ದೆಯನ್ನ ವಾಪಸ್ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ನಿಜಕ್ಕೂ ಅವರ ಆ ನಿರಂತರ ಹೋರಾಟ ಸಾಕಷ್ಟು ಬಾರಿ ರೈತರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆ ನಿರಂತರ ಹೋರಾಟದ ಒತ್ತಡ ಕೇಂದ್ರ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲೇ ಬಿದ್ದಿತ್ತು ಅಲ್ವಾ? ಖಂಡಿತ. ಯಾಕೆಂದ್ರೆ ದೆಹಲಿಯನ್ನ ಪ್ರವೇಶ ಮಾಡ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿ 4 ದಿಕ್ಕುಗಳಿಂದ ರೈತರನ್ನ ಅದೇ ದೆಹಲಿ ಹೊರವಲಯದಲ್ಲಿ ಏನು ತಡೆದ್ರೋ ಅಡ್ಡಗಟ್ಟಿ, ಅದರ ಪರಿಣಾಮ ಇಡೀ ರಾಷ್ಟ್ರೀಯ ಹೆದ್ದಾರಿ ರೈತರ ವಶದಲ್ಲಿ ಇತ್ತು. ಹಾಗಾಗಿ ಅದರ ಪರಿಣಾಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಇತ್ತು. ಹಾಗಾಗಿ ಈಗ ಈ ಸಂದರ್ಭವನ್ನ ನೋಡಿದಾಗ ರೈತರು ಆ ಒಂದು ಗಟ್ಟಿತನವನ್ನ ಇಟ್ಟುಕೊಂಡು ಈ ಕಾಯ್ದೆ ಹಿಂಪಡೆಯೋವರೆಗ ನಮ್ಮ ಪ್ರಾಣ ಬೇಕಾದ್ರೂ ಹೋಗ್ಲಿ ಹೋರಾಟದಲ್ಲಿ ಅಂತ ಹೇಳಿ ದಿಟ್ಟ ನಿರ್ಧಾರವನ್ನ ತಗೊಂಡು ಹೋರಾಟದಲ್ಲಿ ಮುಂದುವರೆದಿದ್ದು ಬಹಳ ಶ್ಲಾಘನೀಯ. ಇದೇ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಏನು ಸುಮಾರು 850 ಜನ ರೈತರು ಚಳಿಗೆ ಬಿಸಿಲಿಗೆ ಏನು ಆ ಪ್ರಾಣವನ್ನ ಬಿಟ್ಟಿದ್ದಾರೆ. ಆ ಎಲ್ಲ ಹುತಾತ್ಮರಿಗೆ ಈ ಸಂದರ್ಭದಲ್ಲಿ ನಾನು ಗೌರವವನ್ನ ಸಲ್ಲಿಸ್ತೇನೆ. ಸರ್, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಇರುವಂತದ್ದು ನಿರಂತರ ಹೋರಾಟ ಪ್ರತಿಯೊಂದು ಕೂಡ ಇತ್ತು.
ಬಟ್ ಕೇಂದ್ರ ಸರ್ಕಾರ, ಅದರಲ್ಲೂ ಸ್ಪೆಷಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗಿನಿಂದ ಕೆಲವೊಂದು ಕಾಯ್ದೆಗಳನ್ನ ತಂದಂತ ಸಂದರ್ಭದಲ್ಲಿ ಸಾಕಷ್ಟು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವಂತ ಪ್ರಶ್ನೆಗಳೇ ಇರ್ತಿರ್ಲಿಲ್ಲ ಕೆಲವೊಂದು ಸಂದರ್ಭದಲ್ಲಿ. ಬಟ್ ಈ ರೈತರ ಹೋರಾಟ ಇದನ್ನ ಒಂದು ಬಾರಿ ಥಿಂಕ್ ಮಾಡುವಂತೆ ಮಾಡಿತ್ತು ಪ್ರಧಾನಮಂತ್ರಿಗಳನ್ನ. ಆಕ್ಚುಲಿ ಕೇಂದ್ರ ಸರ್ಕಾರ ಎಲ್ಲಿ ಫೇಲ್ಯೂರ್ ಆಗಿತ್ತು ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಈ ಕಾನೂನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವ ದಿಕ್ಕಿನಲ್ಲಿ, ಅಂದ್ರೆ ಕಾರ್ಪೊರೇಟ್ ಕಂಪನಿಗಳು, MNC ಕಂಪನಿಗಳನ್ನ ಕೃಷಿ ವಲಯಕ್ಕೆ ಬರ್ಮಾಡಿಕೊಳ್ಳುವಂತಹ ಕಾನೂನು ಇದಾಗಿತ್ತು. ಆ ಕಾರಣಕ್ಕೆ ಇದನ್ನ ಬಲವಾಗಿ ರೈತರು ತಮ್ಮ ಏನು ಸಾಂಪ್ರದಾಯಿಕವಾಗಿ ಬಂದಂತ ಹಳ್ಳಿಯ ಒಂದು ಸಂಬಂಧ ಏನಿದೆ, ಆ ಭೂಮಿಯ ಸಂಬಂಧ ಏನಿದೆ, ಆ ಒಂದು ಸೊಗಡು ಏನಿತ್ತು, ಅದೆಲ್ಲದನ್ನು ನಾಶ ಆಗ್ಬಿಡುವ ದಿಕ್ಕಿನಲ್ಲಿ ನಮಗೆ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆ ಕಾರಣಕ್ಕೆ ಈಗ ಸರ್ಕಾರ ವಾಪಸ್ ಪಡೆದಿರೋದ್ರಿಂದ ಒಂದಿಷ್ಟು ಸಮಾಧಾನಕರವಾದಂತ ಒಂದು ಸಂದರ್ಭ ನಮ್ಮೆಲ್ರಿಗೂ ತಂದಿದೆ. ಆ ಕಾರಣಕ್ಕೆ ಈ ಕಾಯ್ದೆಯನ್ನು ವಾಪಸ್ ಪಡಿತಕ್ಕಂಥದ್ದು ಅನಿವಾರ್ಯ ಇತ್ತು. ಹಾಗಾಗಿ ಭಾರತ ಸರ್ಕಾರ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ತಗೊಂಡಿರ್ತಕ್ಕಂಥ ಸಂದರ್ಭಕ್ಕೆ ನಾವು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. ಸರ್, ಮಾತನಾಡಿಸ್ತಾ ಹೋಗ್ತೀನಿ ನಿಮ್ಮನ್ನ, ಹಾಗೆ ಸಂಪರ್ಕದಲ್ಲಿರಿ ಸರ್. ಕಳೆದ ವರ್ಷ ನ್ಯೂಸ್18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನ ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು. ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನು ಹೊಂದಿದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.